अरे साहब टिपू सुल्तान is also an historical man. He also fought against the British people. ಟಿಪ್ಪು ಸುಲ್ತಾನ್ ಒಬ್ಬ ಹರಾಮ್ಖೋರ್ ಸುಳೆ ಮಗ. ಔರಂಗಜೇಬ ಒಬ್ಬ ಹರಾಮ್ಖೋರ್ ಸುಳೆ ಮಗ. ಎಷ್ಟು ಎಫ್ಐಆರ್ ಹಾಕಿರೋ 36-37 ಅದಾವ ನನ್ನ ಮ್ಯಾಗ. ಮುದೊಳದಾಗ 4-5 ಹಾಕ್ತಿರಿ ನಾವ್ ಅಂಜೋರಲ್ಲ. ಶುದ್ಧ ನುಡಿಯುವವನನ್ನ ಶುದ್ಧ ನುಡಿಯುವವನಂತ ಕರಿಬೋದು, ಪರಿಶುದ್ಧ ಅಂತ ಹೇಳ್ಬೋದು. ಸದಾ ಅಸಹ್ಯವನ್ನೇ ನುಡಿಯುವವನನ್ನ, ಸದಾ ಅಸಹ್ಯವನ್ನೇ ಹೇಳುವವನನ್ನ ಹೇಳುಬಾಯಿ ಅಂತಲೇ ಕರಿಬೇಕಾಗುತ್ತೆ. BJPಯ ಹಲವು ನಾಯಕರ ಮೇಲೆ ಮೇಲಿಂದ ಮೇಲೆ ಕೇಸ್ ಬೀಳ್ತಾ ಇದೆ. ಯಾವ ಥರದ ಕೇಸು? ಯಾವುದಾದ್ರೂ ಸ್ವಾತಂತ್ರ್ಯ ಹೋರಾಟ ಮಾಡಿ, ಜನರಿಗೋಸ್ಕರ ಹೋರಾಟ ಮಾಡಿ, ರೈತರಿಗೋಸ್ಕರ ಧರಣಿ ಕೂತು ಹೀಗೇನಾದರೂ ಕೇಸ್ ಹಾಕ್ಸ್ಕೊಂಡ್ರ? ನೋ 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 ನೋ. ಹಾಗಾದರೆ BJP ನಾಯಕರ ಮೇಲೆ ಯಾವ ವಿಚಾರಕ್ಕೆ ಕೇಸ್ ಬೀಳುತ್ತೆ? ಎಕ್ಸೆಪ್ಟ್ ಮುನ್ರತ್ನ ಕೇಸೇ ಬೇರೆ ಥರ, ಅದೊಂಥರ ರೌರವ. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಮಿಕ್ಕೋರ ಮೇಲೆ ಯಾಕೆ ಕೇಸ್ ಬಿತ್ತು? ಆರ್ ಅಶೋಕು, ಶೋಭಾ ಕರಂದ್ಲಾಜೆ, ಆಮೇಲೆ ಹೇಲ್ಬಾಯಿ ಖ್ಯಾತ್ಯ, ಯತ್ನಾಳ್ ಮತ್ತು ಪ್ರತಾಪ್ ಸಿಂಹ, ಇವ್ರ ಮೇಲೆ ಯಾಕೆ ಕೇಸ್ ಬಿದ್ದಿದೆ? ಯಾವ ಕಾರಣಕ್ಕೆ ಬಿದ್ದಿರ್ಬೋದು? ಜಸ್ಟ್ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ವೆರಿ ಸಿಂಪಲ್, ಕೋಮು ಪ್ರಚೋದನೆಯನ್ನು ನೀಡಿದ್ದಕ್ಕೆ. अरे साहब टिपू सुल्तान Tipu is also an historical man. He also fought against the British people. ಟಿಪ್ಪು ಸುಲ್ತಾನ್ ಒಬ್ಬ ಹರಾಮ್ಖೋರ್ ಸುಳೆ ಮಗ. ಔರಂಗಜೇಬ ಒಬ್ಬ ಹರಾಮ್ಖೋರ್ ಸುಳೆ ಮಗ. ಎಷ್ಟು ಎಫ್ಐಆರ್ ಹಾಕಿರೋ 36-37 ಅದಾವ ನನ್ನ ಮ್ಯಾಗ. ಮುದೊಳದಾಗ 4-5 ಹಾಕ್ತಿರಿ ನಾವ್ ಅಂಜೋರಲ್ಲ. ಏನು ನಾಗಮಂಗಲದಲ್ಲಿ ನಿಮಗೆ ನಡೆದಂಥ ಗಲಾಟೆ ಗೊತ್ತಿರ್ಬೋದು. ಆ ಗಲಭೆ ಸಂಬಂಧಪಟ್ಟ ಹಾಗೆ ಎಲ್ಲೋ ನಡೆದಿರುವಂಥ ಒಂದು ಪಿಕ್ಕನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಆ ಮೂಲಕ ಸಮಾಜದಲ್ಲಿ ದೊಂಬಿ ಗಲಭೆಗೆ ಪ್ರಚೋದನೆ ನೀಡಿದ್ದಾರೆ ಅಂಥೇಳಿ ಆ ಆರೋಪದಡಿ ಆರ್ ಅಶೋಕ್ ಮೇಲೆ ದೂರು ನೀಡಲಾಗಿರುತ್ತೆ. ಆಮೇಲೆ ನಾಗಮಂಗಲದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಹೋಗಲಾಗಿದೆ ಅಂತ ಒಂದು ವಿಡಿಯೋನ ಹಂಚ್ಕೊಂಡಿದ್ರಂತೆ. ಹಾಗಾಗಿ ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಎಲ್ಲ ಯಾರ್ಯಾರು ಭಯೋತ್ಪಾದಕರು ಸಿಕ್ಕಿದಾರೋ ಅವರೆಲ್ಲರ ಪಾಂಪ್ಲೆಟ್ ಅಲ್ಲಿ ಬಂದಿರೋದು ಇನ್ನೊಂದು 30 ವರ್ಷದಲ್ಲಿ ಭಾರತವನ್ನು ನಾವು ಪಾಕಿಸ್ತಾನಕ್ಕೆ ಮಾಡ್ತೀವಿ ಅಂತೇಳಿ ಹೇಳಿರುವಂಥದ್ದು ಇಡೀ ದೇಶದಲ್ಲಿ ಎಲ್ಲ ಕಡೆ ಯಾರ್ಯಾರು ಭಯೋತ್ಪಾದಕರು ಸಿಕ್ಕಿದಾರೋ ಮುಸ್ಲಿಂ ಭಯೋತ್ಪಾದಕರು ಅವರ ಎಲ್ಲ ಕರಪತ್ರಗಳಲ್ಲೂ ಇದಿದೆ. ಇನ್ನು ಶೋಭಕ್ಕ अभी इधर अंदर आने के बाद पुलिस कर रहे हैं, नमाज होने दो बाद में जाओ, ऐसा सरकार इधर है. नमाज के बाद हम बाहर निकलना. लेकिन ये किसका सरकार है? मैं पूछना चाहती हूँ सिद्धरामैया को, ये किसका सरकार है? आपको हिंदू वोट नहीं डाला है क्या? ಆವಾಗವಾಗ ಕೋಮು ಗಲಾಟೆಗಳು ಎಲ್ಲೆಲ್ಲಿ ನಡೆಯುತ್ತೆ ಅಲ್ಲಲ್ಲಿ ಮಾತ್ರ ಪ್ರತ್ಯಕ್ಷ ಆಗುವ. ಅದರಲ್ಲೂ ಮುಸಲ್ಮಾನರಿಂದ ಏನಾದರೂ ಕೃತ್ಯ ಆದರೆ ಮಾತ್ರ. ಹಿಂದೂಗಳಿಂದ ಏನೇ ಕೃತ್ಯ ಆದರೂ, ಈಗ ಮಹಾಲಕ್ಷ್ಮಿಯನ್ನು ಹುಡುಗಿ ಮರ್ಡರ್ ಆಗಿದೆ, ಮಾಡ್ದವನು ಯಾರೋ ಹಿಂದೂ ಅಂತ ಗೊತ್ತಾಗ್ತಾ ಇದೆ. ಈಗ ಇವ್ರು ಯಾರು ಪತ್ತೆ ಇಲ್ಲ. ಅಲ್ಲಿ ಏನಂದರೆ ಇವರಿಗೆ ದುಷ್ಕೃತ್ಯಗಳು ಯಾರು ಮಾಡಬೇಕು ಅಂದರೆ ಅದು ಮುಸಲ್ಮಾನರು ಮಾಡಿದ್ರೆ ಮಾತ್ರ ಅದು ಕೃತ್ಯ. ಆ ಸಂದರ್ಭದಲ್ಲಿ ಮಾತ್ರ ಪ್ರತ್ಯಕ್ಷವಾಗುವಂಥ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಗಣೇಶ ಮೂರ್ತಿಯನ್ನು ಪೊಲೀಸ್ ಅಧಿಕಾರಿಯೊಬ್ಬರು ತಪ್ಪಿಕೊಂಡು ಹಿಡಿದು ಅದನ್ನು ಪೊಲೀಸ್ ವಾಹನದಲ್ಲಿ ಇಟ್ಟಿರೋ ಫೋಟೋವನ್ನು ಹಂಚಿಕೊಳ್ತಾರೆ. ಇದು ಕೂಡ ರಾಜ್ಯದಲ್ಲಿ ನಡೆದ ಘಟನೆ ಅಲ್ಲ. ಈ ಹಿನ್ನೆಲೆಯಲ್ಲಿ ತಪ್ಪು ಮಾಹಿತಿಯನ್ನು ಹಂಚಿಕೊಂಡ ಪರಿಣಾಮ ಶೋಭಾ ಕರಂದ್ಲಾಜೆ ವಿರುದ್ಧ FIR ಅನ್ನು ದಾಖಲು ಮಾಡಲಾಗುತ್ತೆ. एक बंदे आते हैं तमिलनाडु से, इधर बम रखते हैं कैफे में. दूसरा बंदा आता है दिल्ली से, विधानसभा में पाकिस्तान जिंदाबाद बोलता है. तीसरा बंदा आता है केरल से, कॉलेज जाता है, कॉलेज का लड़की के ऊपर एसिड डालता है.
आज लड़के आते हैं दुकान में, कौन बैठे, कौन खुद हनुमान चालीसा सुनता है उसको मार डालते हैं। ಹಾಗೆ ನೋಡಿದ್ರೆ ಶೋಭಾ ಕರಂದ್ಲಾಜೆ ಅವಾಗವಾಗ ಬಂದು ಪಟಾಕಿ ಹೊಡೆದು ಹೋಗ್ತಾರೆ. ಆರ್ ಅಶೋಕ್ ತೀರಾ ಏನು ಕೋಮುವಾದವನ್ನು ಮಾತಾಡಲ್ಲ, ಟ್ರೈ ಮಾಡೋದಕ್ಕೆ ಹೋಗ್ತಾರೆ, ಸುಮ್ಮನೆ ಸ್ವಲ್ಪ ಸಣ್ಣ ಪುಟ್ಟ ಎಡವಟ್ಟು ಮಾಡ್ಕೊತಾರೆ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ಮೊನ್ನೆ ನಾನು ವಿಡಿಯೋನೇ ಮಾಡಿಬಿಟ್ಟಿದ್ದೆ, ಯತ್ನಾಳ್ ಬಾಯೋ ಬಚ್ಚಲ ಅಂತ ಹೇಳ್ಬಿಟ್ಟು. ಈಗ ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಲ್ಬಾಯಿ ಯತ್ನಾಳ್. ಹೇಲ್ಬಾಯಿ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಹೇಲ್ ಅನ್ನೋದೊಂದು ಅಸಹ್ಯ, ಅದು ಒಂದು ಅಮೇಧ್ಯ. ಆ ಅಮೇಧ್ಯ ಬಾಯಿ ಸದಾ ಗಲೀಜನ್ನು ಮಾತನಾಡುವ, ಸದಾ ಅಸ್ವಚ್ಛತೆಯನ್ನೇ ಪ್ರಕಟಿಸುವ, ಸದಾ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವ ಮಾತನ್ನೇ ಆಡುವಂಥವ್ರದ್ದು ಹೇಲುಬಾಯಿ ಅಂತ ನಾವು ಕರಿತೀವಿ. ಟಿಪ್ಪು ಸುಲ್ತಾನ್ ಒಬ್ಬ ಹರಾಮ್ಖೋರ್ ಸುಳೆ ಮಗ, ಔರಂಗಜೇಬ ಒಬ್ಬ ಹರಾಮ್ಖೋರ್ ಸುಳೆ ಮಗ. ಹಾಗಾಗಿ ಆ ಹೇಲುಬಾಯಿಯ ಯತ್ನಾಳ್ ರಾಹುಲ್ ಗಾಂಧಿಯವರನ್ನು ಸಾಬ್ರಿಗೆ ಹೊಡೆದವನ, ಕ್ರೈಸ್ತರಿಗೆ ಹೊಡೆದವನ, ಯಾರಿಗೆ ಹೊಡೆದ ಅಂತ ಗೊತ್ತಿಲ್ಲ ಅವನು ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಕ್ಕೆ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಆತನ ಮೇಲೆ ದೂರು ದಾಖಲಾಗುತ್ತೆ. ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಅವ್ನು ಯಾವ ಜಾತಿಯಾಗಿ ಹುಟ್ಟ್ಯಾನೋ ಅನ್ನೋದು. ಅವ ಸಾಬ್ರಿಗೆ ಹುಟ್ಟ್ಯಾನೋ, ಕ್ರಿಶ್ಚಿಯನ್ರಿಗೆ ಹುಟ್ಟ್ಯಾನೋ, ಅದೇ ಇನ್ನೂ ಅದು ತನಿಖೆ ಆಗಬೇಕಾಗುತ್ತೆ. ಮತ್ತು ಅವ ಬ್ರಾಹ್ಮಣ ಹಿಂದಕ್ಕೆ ಯಾವ ಬ್ರಾಹ್ಮಣ ತಿಳ್ಕೊತಾನ ಅವನು. ನಾನು ಜನಿವಾರ ಹಾಕೋ ಬ್ರಾಹ್ಮಣ ಎಲ್ಲಿ ಬರ್ತದೆ? ಅವ್ರ ಅಪ್ಪ ಬೇರೆ, ಅವ್ರ ಅವ್ವ ಬೇರೆ, ಅವ್ವ ಇಟ್ಲೇಕಿ, ಅಪ್ಪ ಎಲ್ಲಿ ಮೊಘಲರ ಕೈ ಕೆಲಸ ಮಾಡೋದಂಥವನು ಮರಿಮಮ್ಮಗ. ಅದಾದ ಮೇಲೆ ಟಬೂರಾವ್ ಅಂತ ಹೇಳ್ಬಿಟ್ಟು ದಿನೇಶ್ ಗುಂಡೂರಾವ್ ಅವರ ಪತ್ನಿ, ಅವರು ಮುಸ್ಲಿಂ. ಅವರು ದಿನೇಶ್ ಗುಂಡೂರಾವ್ ಅವರನ್ನು ಪ್ರೀತಿಸಿ ಮದುವೆ ಆಗಿರ್ತಾರೆ. ಪ್ರೀತಿಗೆ ಯಾವ ಧರ್ಮ ಯಾವ ಜಾತಿ, ಪ್ರೀತಿಗೆ ಯಾವುದೇ ಕಾರಣಕ್ಕೂ ಜಾತಿ ಧರ್ಮದ ಬೆಲೆ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಯಾವಾಗಲೂ ಹೇಳ್ತಾ ಬರ್ತೀನಿ ನಾನು. ಆ ವಾದಕ್ಕೆ ನಾನು ಸ್ಟಿಕಾನ್ ಆಗಿದ್ದೀನಿ. ಟಬೂರಾವ್ನ ಪ್ರೀತಿಸಿ ಮದುವೆ ಆಗಿದ್ದಾರೆ. ಅವರಿಬ್ಬರು ವಯಸ್ಸು 50 ಕ್ರಾಸ್ ಆಗು ಹೋಗಿದೆ, ದೊಡ್ಡ ದೊಡ್ಡ ಮಕ್ಕಳಿದ್ದಾರೆ, ಅದ್ಭುತವಾಗಿ ಬದುಕಿದ್ದಾರೆ. ಯತ್ನಾಳು ದಿನೇಶ್ ಗುಂಡೂರಾವ್ನ ಬೈಯೋ ಬರದಲ್ಲಿ ದಿನೇಶ್ ಗುಂಡೂರಾವ್ ಮನೇಲಿ ಅರ್ಧ ಪಾಕಿಸ್ತಾನ ಇದೆ ಅಂತೇಳಿ ಒಬ್ಬಳು ಮುಸಲ್ಮಾನ ಹೆಣ್ಣುಮಗಳನ್ನು ಮದುವೆ ಆಗಿದ್ದಕ್ಕೆ ಪಾಕಿಸ್ತಾನ ಅಂತ ಮಾತಾಡ್ತಾನೆ ಅಂದರೆ ಇವನು ಎಂಥ ಹೇಲ್ಬಾಯಿ ಇರ್ಬೋದು ಅಂತ ಯೋಚನೆ ಮಾಡಿ. ಗುಂಡೂರಾವ್ ಹೆಚ್ಚು ಕಡಿಮೆ ಅವ್ರ ಮನೆಯಾಗ ಅರ್ಧ ಪಾಕಿಸ್ತಾನ ಐತಿ. ಗುಂಡೂರಾವ್ ಮನೆಯಾಗೆ ಪಾಕಿಸ್ತಾನ ಐತಿ. ನಾನು ಏನ್ಗೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂದರೆ ಬಸವರಾಜ್ ಯತ್ನಾಳ್ ಅವ್ರು, ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಯಾರಂತ ನನಗೆ ಗೊತ್ತಿಲ್ಲ. ಅವರು ದಿನೇಶ್ ಗುಂಡೂರಾವ್ ಮನೆ ಅರ್ಧ ಪಾಕಿಸ್ತಾನ ಅಂತ ಹೇಳಿದ್ರು. ನಾನು ಆರ್ ಗುಂಡೂರಾವ್ ಫೌಂಡೇಶನ್ ನಡೆಸ್ತಾ ಇದ್ದೀನಿ. ಅಲ್ಲಿಂದ ನಾವು ಬಹಳ ಕಾರ್ಯಗಳು ಮಾಡ್ತೀವಿ. ಹಿಂದೂಸ್ಗೆ, ಎಲ್ಲ ಜಾತಿಗಳಿಗೆ, ಮುಸ್ಲಿಮ್ಸ್ಗೆ, ಅದಕ್ಕೆಲ್ಲ ಭಾರತ್ ಮಾತಾ ಅಂತ ಹೇಳ್ತಾರೆ. ಅಂದ್ರೆ ಏನ್ ಹೆಂಗಸರಿಗೆ ಮರ್ಯಾದೆ ಕೊಡಕ್ಕಾಗಲ್ವಾ ಅವ್ರಿಗೆ? ಹೈಕೋರ್ಟ್ ಜಡ್ಜ್ ನಾಗಪ್ರಸನ್ನ ಅವರು ಮಗಕ್ಕೆ ಹೋಗಿರ್ತಾರೆ. ಏನಿದು, ಒಂದು ಮುಸ್ಲಿಂ ಯಾವುದೋ ಒಂದು ಧರ್ಮದ ಹೆಣ್ಮಕ್ಳನ್ನ ಮದುವೆ ಆಗಿದ ತಕ್ಷಣ ಅದನ್ನು ಪಾಕಿಸ್ತಾನ ಅನ್ನೋದು ಎಷ್ಟು ಸರಿ ಅಂತ. No, just because somebody's wife is a Muslim, can you dub that as half Pakistan? It was never meant. What is this, sir? It was never meant to be. This is not the way. This is not the way to talk. ಈಗ ಒಬ್ರು ಜಡ್ಜ್ ಶ್ರೀಶಾನಂದ್ ಅವರು ಗೋರಿಪಾಳ್ಯವನ್ನ ಪಾಕಿಸ್ತಾನ ಅಂತ ಹೇಳಿದ್ದಕ್ಕೆ, go to that Mysore Road flyover. Every auto rickshaw has got 10 people. Every auto rickshaw has got 10 people. It is not applicable because the Mysore Road flyover till up to the market from Gauripalya is in Pakistan, not in India. This is the reality. ದಿಸ್ ಇಸ್ ದಿ ರಿಯಾಲಿಟಿ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾದಂಥ ಚಂದ್ರಚೂಡ್ ಅವರು ಮತ್ತು ಆ ಪೀಠ ಒಂದು ಅಭಿಪ್ರಾಯವನ್ನು ಹೊರಗಾಕಿದೆ. ಭಾರತದ ಯಾವುದೇ ಭಾಗವನ್ನು ಪಾಕಿಸ್ತಾನ ಅಂತ ಕರೆಯೋದು ಅಸಂವಿಧಾನಿಕ ಅಂತ ಹೇಳಿದೆ. ಅಂದಮೇಲೆ ಭಾರತ ದೇಶದೊಳಗಡೆ ಬದುಕ್ತಿರೋರನ್ನ ಪಾಕಿಸ್ತಾನಕ್ಕೆ ಟ್ಯಾಗ್ ಮಾಡಿ ಮಾತಾಡೋದು ಕೂಡ ಅದು ಅಸಂವಿಧಾನಿಕವಾಗಿ ಆಗಿರುತ್ತೆ. ಹಾಗೆ ಒಬ್ಬ ಹಿಂದೂ ಮುಸಲ್ಮಾನ ಹುಡುಗಿನ ಮದುವೆ ಆಗಿದ್ದಾನೆ ಅಥವಾ ಒಬ್ಬ ಮುಸಲ್ಮಾನ ಹಿಂದೂ ಹೆಣ್ಣುಮಕ್ಕಳನ್ನ ಮದುವೆ ಆಗಿದ್ದಾನೆ ಅಂದ ಕೂಡಲೇ ಆ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಇದೆ ಅನ್ನೋದು ಹೇಲ್ಬಾಯಿಯ ಅತಿರೇಕ ಮತ್ತು ಅಸಂವಿಧಾನಿಕ. ಇದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಹಾಗೆ ಮುಧೋಳದಲ್ಲಿ ಶುದ್ಧಾತಿ ಶುದ್ಧ ಹೇಲ್ಬಾಯಿ ನನ್ನ ದೇಶದ ಸಂವಿಧಾನದ ಇಷ್ಟನೇ ಪುಟದಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಫೋಟೋ ಕೂಡ ಇದೆ. ಟಿಪ್ಪುನನ್ನು ಜಗತ್ತೇ ಕೊಂಡಾಡುತ್ತೆ. ಭಾರತ ದೇಶದ ಮಟ್ಟಿಗೆ ಬ್ರಿಟಿಷರ ವಿರುದ್ಧ ಹೋರಾಡಿದ ಧೀರ ವೀರ ಶೂರ ಟಿಪ್ಪು ಆತನ ಮುಸಲ್ಮಾನ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಹೇಲ್ಬಾಯಿಗಳ ಸಂತತಿ ಏನಿದೆ ಹಿಂದೂ ವಿರೋಧಿ ಅಂತ ಬಿಂಬಿಸುವಂಥ
ಮಾಡುವಂಥ ಪ್ರಯತ್ನವನ್ನು ಮಾಡಿ ಅದಕ್ಕೆ ಸ್ಟಿಕಾನ್ ಆಗಿ ಈಗಿನ ಪೀಳಿಗೆಗಳಿಗೆ ಇನ್ನಷ್ಟು ವಿಷ ಬೀಜವನ್ನು ಅವರ ಮೊದಲಿಗೆ ಇಂಜೆಕ್ಟ್ ಮಾಡಿ ಅವ್ರನ್ನ ಹಾಳಗಿಡೋದಕ್ಕೋಸ್ಕರ ತಮ್ಮ ಮಕ್ಕಳನ್ನು ಸುಭಿಕ್ಷವಾಗಿ ಇಟ್ಟು ಅವರನ್ನು ಬಲಿ ಕೊಡೋದಕ್ಕೋಸ್ಕರ ಟಿಪ್ಪುನ ಮುಸಲ್ಮಾನರನ್ನ ಬೈಕೊಂಡಿರ್ತಾರೆ. ಆ ಪೈಕಿ ಈ ಹೇಲುಬಾಯಿ ಯತ್ನಾಳ್ ಮುಧೋಳದ ಟಿಪ್ಪು ಸುಲ್ತಾನ ವೇಶ್ಯ ಮಗ ಅಂತ ಆ ಪದವನ್ನು ಮಾತಾಡೋದಕ್ಕೆ ಕಷ್ಟ ಆಗುತ್ತೆ. ನಾನು ಅದಕ್ಕೆ ಸಂಬಂಧಪಟ್ಟ ಬಾಯೋ ಬಚ್ಚಲು ಅಂದಾಗ ಯತ್ನಾಳ್ ನಿನ್ನನ್ನು ಕೂಡ ಒಬ್ಬ ವೇಶ್ಯ ಮಗ ಅಂತ ಹೇಳಿದ್ರೆ ನಿಂಗೆ ಬೇಜಾರು ಆಗಲೇಬೇಕು, ಆಗಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ, ನಾವಂತೂ ಹೇಳಲ್ಲ ಅಂತೇಳಿ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೆ. ಟಿಪ್ಪು ಸುಲ್ತಾನ್ ಒಬ್ಬ ಹರಾಮ್ಖೋರ್ ಸುಳೆ ಮಗ, ಔರಂಗಜೇಬ ಒಬ್ಬ ಹರಾಮ್ಖೋರ್ ಸುಳೆ ಮಗ. ಎಟ್ಟೆ ಹಾಕಿರೋ 36-37 ಅದಾವ ನನ್ನ ಮ್ಯಾಗ. ಮುಧೋಳದಾಗ 4-5 ಹಾಕ್ತಿರಿ ನಾವ್ ಅಂಜೋರಲ್ಲ. ಹೀಗೆ ಸತತವಾಗಿ ಆತನ ಮೇಲೆ ಪ್ರಕರಣ ದಾಖಲಾಗ್ತಿದೆ. ಟಿಪ್ಪು ವಿರುದ್ಧ ಮಾತಾಡೋದಕ್ಕೆ ಮುಧೋಳದಲ್ಲಿ ಟಬುರಾವ್ ಅಂದರೆ ಗುಂಡೂರಾವ್ ಅವರ ಪತ್ನಿ ಟಬುರಾವ್ ಸಂಬಂಧಪಟ್ಟ ಹಾಗೆ ಅರ್ಧ ಪಾಕಿಸ್ತಾನ ಅಂತ ಮಾತಾಡಿದ್ದಕ್ಕೆ ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಹಾಕಿ ಅವನ ಮೇಲೆ ಹೇಲ್ಬಾಯಿ ಮೇಲೆ ಅಂತ ಹೇಳಿದೆ. ಹಾಗೆ ರಾಹುಲ್ ಗಾಂಧಿ ವಿರುದ್ಧ ಮಾತಾಡಿದ್ದಕ್ಕೆ ಹೈಗ್ರೌಂಡ್ನಲ್ಲಿ ಅದು ಕೂಡ ಸೀರಿಯಸ್ ಆಗುತ್ತೆ. ಪ್ರತಾಪ್ ಸಿಂಹ ಮೊದಲಿಂದನೂ ಒಬ್ಬ ಅಂಕಣಕಾರನಾಗಿ ಕೆಲಸ ಮಾಡ್ತಿದ್ದಾಗಲೇ ಮುಸಲ್ಮಾನರ ವಿರುದ್ಧ ವಿಷ ಕಾರುತ್ತಿದ್ದಂಥ ಮಾನವ ಆತ. ಅದಾದ ಮೇಲೆ BJP ಸೇರ್ಕೊಂಡ, BJP ಸೇರಿ ಸಂಸದ ಆದ, ಮೋದಿಯವ್ರ ಬಗ್ಗೆ ಪುಸ್ತಕ ಬರೆದು ಸೀಟನ್ನು ಗಿಟ್ಟಿಸ್ಕೊಂಡ. ಅದಾದಮೇಲೆ ನಾನು ಹಿಂದುತ್ವದ ಪ್ರಖರ ನಾಯಕ ಅಂತ ಬಿಂಬಿಸ್ಕೊಳ್ಳೋದಕ್ಕೆ ಹಲವಾರು ರೀತಿಯ ಪ್ರಯತ್ನವನ್ನು ಪಟ್ಟ. 2 ಸಲ MP ಆದ. 3ನೇ ಸಲ ಆತನ ಪಾಸ್ ತಗೊಂಡು ಪಾರ್ಲಿಮೆಂಟಿಗೆ ಬಾಂಬ್ ಇಡೋಕ್ಕೆ ಒಂದಿಷ್ಟು ಜನ ಹೋದ ಮೇಲೆ ಆತನ ಮೊಬೈಲ್ ರಿಟ್ರೀವ್ ಮಾಡ್ಬೇಕಾದ್ರೆ ಏನೋ ಸಿಕ್ತು ಅಂತ ಗೊತ್ತಿಲ್ಲ, ಅದು ಕತೆ ಏನೋ ಸುಳ್ಳು ಗೊತ್ತಿಲ್ಲ. ಅದಾದಮೇಲೆ ಏನೋ ಕಾರಣಕ್ಕೋ ಅಥವಾ ಯೋಗ್ಯತೆ ಇಲ್ಲ ಅಂತನೋ ಮೋದಿ ಸರ್ಕಾರ ಅಥವಾ ಮೋದಿ ಆ್ಯಂಡ್ ಟೀಮ್ ಅಥವಾ BJP ಹೈಕಮಾಂಡ್ ಅವರಿಗೆ ಟಿಕೆಟ್ ಕೂಡ ಕೊಡಲಿಲ್ಲ. ಯದುವೀರ್ ಅವರು ಅಲ್ಲಿ MP ಆಗಿದ್ದಾರೆ. ಮೈಸೂರು ಮಟ್ಟಕ್ಕೆ ಯದುವೀರ್ MP ಆಗಿದ್ದು ಓಕೆ ಕಂಪೇರ್ ಟು ಪ್ರತಾಪ್ ಸಿಂಹ. ಯಾಕಂದರೆ ಯದುವೀರ್ ಎಲ್ಲೂ ಕೂಡ ಕೋಮು ಪ್ರಚೋದಿತ ಭಾಷಣ ಮಾಡಿಲ್ಲ. ಮೈಸೂರಂತ ಸಭ್ಯ ನಾಡು, ಕೋಮುವಾದದಿಂದ ದೂರ ಇರುವ ನಾಡುಗಳನ್ನು, ಮಂಡ್ಯ ಮೈಸೂರುಗಳನ್ನೆಲ್ಲ ಹಾಳುಗೆಡವಿ ಏನೆಲ್ಲ ಗಲಾಟೆಗಳನ್ನು ಮಾಡಿಸೋಕ್ಕೆ ಇವರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತು ಮೈಸೂರನ್ನು ಹಾಳುಗೆಡುತ್ತಿದ್ದ ಈತನನ್ನು ಹೊರಗೆ ಹಾಕಿ ಮೈಸೂರು ವಾಪಸ್ಸು ರಿಕವರಿ ಆಗ್ತಾ ಇರೋ ಥರ ನಮಗೆ ಕಾಣಿಸ್ತಾ ಇದೆ. ಹೇಲ್ಬಾಯಿ ಮೊನ್ನೆ ಶಾವಪುರಕ್ಕೆ ಹೋಗಿ ಗಣೇಶ ವಿಸರ್ಜನೆ ವೇಳೆ ಎಲ್ಲ ಕಡೆ ಕಲ್ಲು ತೂರುವ ಪ್ರವೃತ್ತಿ ಕಾಣಿಸ್ತಿದೆ. ಕಲ್ಲು ಹೊಡೆಯುವ ಪ್ರವೃತ್ತಿ ಮುಸ್ಲಿಮರಿಗೆ ಯಾಕೆ ಬರುತ್ತೆ? ಹಿಂದೂಗಳು ಕೈಯಲ್ಲಿ ಕಲ್ಲು ಹಿಡ್ಕೊಂಡ್ರೆ ನಿಮ್ಮ ಕತೆ ಏನಾಗುತ್ತೆ? ನ್ಯೂಕ್ಲಿಯರ್ ಬಾಂಬ್ ಮಾಡಿದ ಹಿಂದೂಗಳಿಗೆ ಪೆಟ್ರೋಲ್ ಬಾಂಬ್ ಮಾಡೋಕ್ಕೆ ಬರಲ್ವಾ? ಟಾಂಗಗಳು ಗುಜರಿಗಳು ಮಾಡುವ ಕೆಲಸವನ್ನು ಕ್ಷಣ ಮಾತ್ರದಲ್ಲಿ ಹಿಂದೂಗಳಿಗೆ ಮಾಡಲು ಬರುತ್ತೆ ಅಂತ ಪ್ರತಾಪ್ ಸಿಂಹ ಮಾತಾಡಿದ್ದಾರೆ. ಅದು ಮುಸಲ್ಮಾನರನ್ನ ಟಾಂಗಗಳು ಗುಜರಿಗಳು ಅಂತ ಕರೀತಾನೆ. ಎಷ್ಟು ವಿಷ ತುಂಬಿಕೊಂಡಿರ್ಬೋದು ಈ ಹೇಲ್ಬಾಯಿ ಅಂತ ಲೆಕ್ಕ ಹಾಕಿ. ಹೇಳಿ, ಮುಸಲ್ಮಾನರು ಕಲ್ಲು ತೂರಾಟ ಮಾಡೋ ಪ್ರವೃತ್ತಿ ಉಳ್ಳವರು, ಭಯೋತ್ಪಾದಕರು, ಇದನ್ನು ಹೇಳ್ತಾ ಬಂದ್ರಲ್ಲ. ಮಸೀದಿ ಬರುವವರೆಗೂ ಒಂದು ಸಂಭ್ರಮ, ಮಸೀದಿ ಬಂದ ನಂತರ ಒಂಥರ ಸಂಭ್ರಮ. ನನ್ನ ದೇಶಕ್ಕೆ, ಬಾಂಗ್ಲಾದೇಶಕ್ಕೆ ದೇವಸ್ಥಾನ ಬರುವವರೆಗೂ ಒಂದು ಸಂಭ್ರಮ, ದೇವಸ್ಥಾನದ ಮುಂದೆ ಒಂಥರ ಸಂಭ್ರಮ. ಸಂಘರ್ಷಕ್ಕೆ ಇದೇ ಕಾರಣ. ಸುಮ್ಮನೆ ಏನೂ ನಡೆಯಲ್ವೇ? ಪ್ರಚೋದನೆಗಳು ಯಾಕೆ ಬೇಕು? ನನ್ನ ಮಕ್ಕಳು ಕೆಲವರು ಇರ್ತಾರೆ ಕಿಡಿಗೇಡಿಗಳು. ಇದು ಹಿಂದೂ ಮುಸ್ಲಿಂ ವಿಚಾರಗಳೇ ಅಲ್ಲ, ಎರಡೂ ಬದಿಯ ಕಿಡಿಗೇಡಿಗಳು. ಅವರಿಗೆ ಪ್ರೋತ್ಸಾಹ ಕೊಡುವಂತಹ, ಪ್ರಚೋದನೆ ನೀಡುವಂತಹ ಹೇಲುಬಾಯಿಗಳನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಏನದು ಗುಜರಿಗಳು, ಟಾಂಗಗಳು, ಮುಸ್ಲಿಮಾನ ಅಂತ ಕರಿ, ಸಹೋದರ ಅಂತ ಕರೆಯೋಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಹೆಸರನ್ನ ಎತ್ತು ಬೇಡ. ಇಂಥ ಈ ಹೇಲುಬಾಯಿ ಮೇಲೂ ಕೂಡ ಶಹಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇನ್ನು ಮುನರತ್ನ ಮೇಲೆ ಜೀವ ಬೆದರಿಕೆ, ಜಾತಿ ನಿಂದನೆ ಹಾಗೂ ಅತ್ಯಾಚಾರ ಪ್ರಕರಣ ಸಂಬಂಧಪಟ್ಟಂಗೆ ತನಿಖೆ ನಡೀತಿದೆ. ಅದು ಬೇರೆ ಥರ, ಅದು ಸ್ಟೋರಿನೇ ಬೇರೆ. ಆದರೆ ಇದು ಒಂಥರ ಕಷ್ಟ. ಇದು ಸಮಾಜದ ಸ್ವಾಸ್ಥ್ಯವನ್ನು ಕದಡುವಂಥ ಗಿರಾಕಿಗಳು ಇವರೆಲ್ಲ. ಅದಕ್ಕೆ ಶುದ್ಧ ನುಡಿಯುವವನಂತ ಕರಿಬೋದು, ಪರಿಶುದ್ಧ ಅಂತ ಹೇಳ್ಬೋದು. ಸದಾ ಅಸಹ್ಯವನ್ನೇ ಹೇಳುವವನನ್ನು ಹೇಲುಬಾಯಿ ಅಂತಲೇ ಕರಿಬೇಕಾಗುತ್ತೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಹೇಲುಬಾಯಿಗಳ ಮೇಲೆ ಸತತವಾಗಿ ಕೇಸ್ಗಳನ್ನು ಹಾಕಿದೆ. ಇದು ಕೋರ್ಟ್ನಲ್ಲಿ ಸ್ವಲ್ಪ ನ್ಯಾಯಾಂಗ ವ್ಯವಸ್ಥೆಯಲ್ಲಿ
ಒಂದಿಷ್ಟು ಈಗ ಹೋಪ್ ಬಂದಿದೆ ನಮಗೆ. ಅವರು ಇದನ್ನೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ಪರಿಗಣಿಸ್ತಾರೆ ಅನ್ನುವಂಥ ನಂಬಿಕೆ ಅಂತ ನನಗಿದೆ. ಕಾದು ನೋಡೋಣ. ನಮಸ್ಕಾರ.